ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಿ? ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ದೇವರು ನನಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ದೇವಾದಿ ದೇವನಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥವರಾಗಿರೋಣ. ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ ವಚನ 11. ಪ್ರಾವರ್ಬ್ಸ್ ಚಾಪ್ಟರ್ 13 ವರ್ಸಸ್ 11. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿಯಾಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೀತಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಎರಡು ವಿಧವಾದಂತಹ ಸಂಪತ್ತನ್ನು ಹೇಳ್ತಾ ಇದೆ. ಮೊದಲನೆಯದು ಸುಮ್ಮನೆ ಸಿಕ್ಕುವಂಥ ಸಂಪತ್ತು, ಎರಡನೇದಾಗಿ ದುಡಿದು ಕೂಡಿಸಿಕೊಳ್ಳುವಂತಹ ಸಂಪತ್ತು ಎಂಬುದಾಗಿ ಈ ಎರಡು ವಿಷಯವಾಗಿ ದೇವರ ವಾಕ್ಯ ನಮಗೆ ಆ ವಾಕ್ಯವನ್ನು ಬೋಧನೆ ಮಾಡ್ತಾ ಇದೆ. ಗಮನಿಸಿ, ಸುಮ್ಮನೆ ಸಿಕ್ಕುವಂಥ ಸಂಪತ್ತು ಹಾಗೂ ದುಡಿದು ಕೂಡಿಸಿಕೊಳ್ಳುವಂತಹ ಸಂಪತ್ತು, ಈ ವಿಷಯವಾಗಿ ನಾವು ಆಲೋಚನೆ ಮಾಡುವಾಗ ಪ್ರೀತಿಯ ದೇವಜನರೇ, ನಮ್ಮದಲ್ಲದೇ ಇರತಕ್ಕಂಥದ್ದು ಅಥವಾ ಬೇರೆಯವ್ರದ್ದು ಅಥವಾ ನಮಗೆ ಅನಾಯಾಸವಾಗಿ ಅಥವಾ ವಾಮ ಮಾರ್ಗದಲ್ಲಿ ಅಥವಾ ಸರಿಯಾದಂತಹ ಮಾರ್ಗದಲ್ಲಿ ಬರದೇ ಇರತಕ್ಕಂಥ ಸಂಪತ್ತೇನಿದೆ ಅದನ್ನು ನಾವು ಸುಮ್ಮನೆ ಸಿಕ್ಕುವಂಥ ಸಂಪತ್ತು ಎಂಬುದಾಗಿ ಕರೀಬೋದು. ಆ ರೀತಿಯಾಗಿ ಸುಮ್ಮನೆ ಸಿಕ್ಕುವಂಥ ಸಂಪತ್ತು ಏನಾಗ್ತೈತೆ? ಕ್ಷಯವಾಗ್ತೈತೆ. ಕ್ಷಯವಾಗುವುದು ಅಂತಂದರೆ ಅದು ಹಾಳಾಗುವಂಥದ್ದು ಅಥವಾ ಇಲ್ಲದೆ ಹೋಗುವಂಥದ್ದು ಅಥವಾ ನಮ್ಮನ್ನು ಬಿಟ್ಟು ಹೋಗುವಂಥದ್ದು ಎಂಬುದಾಗಿ. ಸುಮ್ಮನೆ ಸಿಕ್ಕುವಂಥ ಸಂಪತ್ತು ಹಾಳಾಗುತ್ತೆ, ನಮ್ಮನ್ನು ಬಿಟ್ಟು ಹೋಗುತ್ತದೆ. ಆದರೆ ನಾವು ದುಡಿದು ಕೂಡಿಸಿಕೊಳ್ಳುವಂಥ ಸಂಪತ್ತು ಅಥವಾ ದುಡಿದು ಕೂಡಿಸಿಕೊಳ್ಳತಕ್ಕಂತಹ ಒಂದು ಆಸ್ತಿ ಏನಿದೆ ಅದು ನಮಗೆ ಇರುತ್ತೆ ಮತ್ತು ಅದರಿಂದ ನಾವು ವೃದ್ಧಿಯಾಗುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಬೈಬಲಲ್ಲಿ ಆ ರೀತಿಯಾಗಿ ಸುಮ್ಮನೆ ಸಿಕ್ಕಿದಂತಹ ಅಥವಾ ವಾಮ ಮಾರ್ಗದಿಂದ ಕೂಡಿಸಿಕೊಂಡಂಥ ಸಂಪತ್ತು ಕ್ಷಯಿಸಿದಂತಹ ಉದಾಹರಣೆಗಳು ಅನೇಕವಿದ್ದಾವೆ. ಅದರಲ್ಲಿ ನಾನು ಒಂದನ್ನು ನಿಮ್ಮ ಜ್ಞಾಪಕಕ್ಕೆ ತರಲು ಬಯಸುವಂಥವನಾಗಿದ್ದೇನೆ. ಬೈಬಲಲ್ಲಿ ಆಕಾನ ಎಂಬುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ದೇವರಿಗೆ ಮೀಸಲಾಗಿಟ್ಟಂತಹ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡ ಕಾರಣದಿಂದಾಗಿ ಅವನು ಮಾತ್ರವಲ್ಲದೆ ಆ ಒಂದು ಇಸ್ರಾಯೇಲ್ಯರ ಗೋತ್ರಗಳೆಲ್ಲರೂ ಕೂಡ ಶಾಪಗ್ರಸ್ತರಾದರು ಮತ್ತು ಅವರು ವೈರಿಗಳ ವಿರೋಧವಾಗಿ ಯುದ್ಧಕ್ಕೆ ಹೋದಾಗ ಇವರಿಗೆ ಅಪಜಯವಾಯಿತು. ಅಲ್ಲಿ 18 ಜನರು ತಮ್ಮ ಪ್ರಾಣಗಳನ್ನು ತೆರಬೇಕಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಈ ಆಕಾನನ ಕುರಿತು ಯೆಹೋಶುವನ ಗ್ರಂಥ 7ನೇ ಅಧ್ಯಾಯದ 1ನೇ ವಚನ ಹೀಗೆ ಹೇಳುತ್ತದೆ. ಯೆಹೋಶುವ, ದ ಬುಕ್ ಆಫ್ ಜೋಶುವ ಚಾಪ್ಟರ್ 7 ವರ್ಸ್ 1. ಯೆಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕರ್ಮಿಯ ಮಗನೂ ಆದ ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟಿದ್ದ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದರಿಂದ ಇಸ್ರಾಯೇಲ್ಯರೆಲ್ಲರೂ ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು ಎಂಬುದಾಗಿ. ಗಮನಿಸಿರಿ, ಇಲ್ಲಿ ತಪ್ಪು ಮಾಡಿದಂಥವನು, ಪಾಪ ಮಾಡಿರತಕ್ಕಂಥವನು ಒಬ್ಬನೇ, ಆತನು ಆಕಾನನು. ಆದರೆ ದೇವರ ಕೋಪ ಯಾರ ಮೇಲೆ ಬಂತು ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ಯರೆಲ್ಲರ ಮೇಲೆಯೂ ಕೂಡ ದೇವರ ಕೋಪ ಬಂತು ಮತ್ತು ಇಸ್ರಾಯೇಲರೆಲ್ಲರೂ ಕೂಡ ದ್ರೋಹಿಗಳಾಗಿ ಕಂಡುಬಂದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಈ ರೀತಿಯಾಗಿ ದ್ರೋಹ ಮಾಡಿದಂಥ ಈ ಆಕಾನನಿಗೆ ಏನಾಯಿತು? ಅಥವಾ ಯೆಹೋವನಿಗೆ ಮೀಸಲಾಗಿಟ್ಟಂತಹ ವಸ್ತುಗಳಲ್ಲಿ ಕದ್ದುಕೊಂಡು ಮತ್ತು ನಾನು ಐಶ್ವರ್ಯವಂತನಾಗಬೇಕು ಅಥವಾ ನಾನು ವೃದ್ಧಿ ಆಗಬೇಕೆಂಬುದಾಗಿ ಬಯಸಿದಂಥ ಆಕಾನನಿಗೆ ಏನು ಸಂಭವಿಸಿತು ಎಂಬುದಾಗಿ ನಾವು ನೋಡುವುದಾದರೆ ಪ್ರೀತಿಯ ದೇವಜನರೇ, ಅವನಿಗೆ ಮತ್ತು ಅವನ ಕುಟುಂಬದವರಿಗೆ ಮತ್ತು ಅವನಿಗಿದ್ದಂತಹ ದನ ಕುರಿ ಅವನಿಗಿದ್ದಂಥ ಎಲ್ಲ ಆಸ್ತಿ ಕೂಡ ನಷ್ಟ ಉಂಟಾದದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವಜನರೇ, ಇದೇ ಯೆಹೋಶುವನ ಗ್ರಂಥ 7ನೇ ಅಧ್ಯಾಯದ ವಚನ 20 ಹಾಗೂ 21ನೇ ವಚನ ಹೇಳ್ತದೆ. ಏನಂತಂದರೆ, ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದಂಥ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುಗಿದಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಪ್ರೀತಿಯ ದೇವಜನರೇ, ಆಕಾನನ್ನು ಕದ್ದುಕೊಂಡಂಥ ಅಥವಾ ಆಕಾನನ್ನು ಇಷ್ಟಪಟ್ಟು ಆತನು ತೆಗೆದುಕೊಂಡು ಒದಗಿಸಿಟ್ಟಂಥ ವಸ್ತುಗಳನ್ನು ನಾವು ನೋಡುವಾಗ 3 ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮೊದಲನೇದು ಉತ್ತಮವಾದಂತಹ ಒಂದು ನಿಲುವಂಗಿ. ಉತ್ತಮವಾದದ್ದು ಅಂತಂದರೆ ಬೆಲೆಯುಳ್ಳದ್ದು, ಶ್ರೇಷ್ಠವಾದದ್ದು, ಅತಿ ಖರೀದಿನಿಂದ ಕೂಡಿರತಕ್ಕಂಥದ್ದನ್ನು ಈತನು ತೆಗೆದಿಟ್ಕೊಂಡನು, ಉತ್ತಮವಾದಂಥ ನಿಲುವಂಗಿ. ಎರಡನೇದಾಗಿ 200 ರೂಪಾಯಿ ತೂಕದ ಬೆಳ್ಳಿ. ಗಮನಿಸಿ, ಸಾವಿರಾರು ವರ್ಷಗಳ ಹಿಂದೆಯೇ 200 ರೂಪಾಯಿ ತೂಕದ ಬೆಳ್ಳಿ ಅಂತಂದರೆ ಅದು ಎಷ್ಟು ಬೆಲೆ ಬಾಳುವಂಥದ್ದು. ಅಷ್ಟು ಬೆಲೆಯುಳ್ಳದ್ದನ್ನು ಸುಮ್ಮನೆ ಈತನು ಪಡ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟ. ಮೂರನೇದಾಗಿ 50 ರೂಪಾಯಿ ತೂಕದ ಬಂಗಾರದ ಗಟ್ಟಿ. ಗಮನಿಸಿರಿ,
ಸಾವಿರಾರು ವರ್ಷಗಳ ಹಿಂದನೇ 50 ರೂಪಾಯಿ ತೂಕದ ಗಟ್ಟಿ ಅಂತಂದರೆ ಇವತ್ತಿನ ಬೆಲೆ ಎಷ್ಟೆಂಬುದಾಗಿ. ಪ್ರೇರೆ, ಇದೆಲ್ಲವನ್ನು ಕೂಡ ನಾನು ತೆಗೆದುಕೊಂಡು ನಾನು ಐಶ್ವರ್ಯವಂತನಾಗಬೇಕು ಅಥವಾ ನಾನು ಉನ್ನತವಾದಂಥ ಸ್ಥಿತಿಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಆಕಾನನು ಆತನು ಪ್ರಯತ್ನ ಪಟ್ಟ. ಆದರೆ ಆತನಿಗೆ ಏನು ಸಂಭವಿಸಿತು ಎಂಬುದಾಗಿ ಇದೇ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ವಚನ 24-25 ನಿಮಗೋಸ್ಕರ ಹೋಗ್ತಾನೆ. ಯೆಹೋಶುವನ ಗ್ರಂಥ 7ನೇ ಅಧ್ಯಾಯದ 24 ಹಾಗೂ 25. ಮತ್ತು ಯೆಹೋಶುವನು ಎಲ್ಲ ಇಸ್ರಾಯೇಲರು ಜೆರಹನ ಮಗನಾದ ಆಕಾನನನ್ನು ಆ ಬೆಳ್ಳಿ, ನಿಲುವಂಗಿ, ಬಂಗಾರದ ಗಟ್ಟಿ, ಅವನ ಗಂಡು ಹೆಣ್ಣು ಮಕ್ಕಳು, ದನ ಕರುಗಳು, ಕತ್ತೆಗಳು, ಆಡು ಕುರಿಗಳು, ಗುಡಾರವು ಈ ಎಲ್ಲವುಗಳ ಸಹಿತವಾಗಿ ಹಿಡಿದು ಆಕೋರಿನ ತಗ್ಗಿಗೆ ಒಯ್ದರು ಎಂಬುದಾಗಿ. ಗಮನಿಸಿ, ತಪ್ಪು ಮಾಡಿರ್ತಕ್ಕಂಥವನು ಆಕಾನನು ಮಾತ್ರವೇ. ಆದರೆ ಅವನ ತಪ್ಪು ಬಯಲಾದಾಗ ಅದಕ್ಕೆ ತೆರಬೇಕಾಗಿರತಕ್ಕಂತಹ ಬೆಲೆಯನ್ನು ನೋಡುವಾಗ ಪ್ರೀತಿಯ ದೇವಜನರೇ, ಆಕಾನನು ಒಬ್ಬನು ಮಾತ್ರವೇ ಆಗಲಿಲ್ಲ, ಬದಲಾಗಿ ಏನನ್ನು ನಾವು ನೋಡುತ್ತೇವೆ ಎಂಬುದಾಗಿ ಹೇಳುವಾಗ ಅವನು ತೆಗೆದುಕೊಂಡಂತಹ ಬೆಳ್ಳಿ, ನಿಲುವಂಗಿ, ಬಂಗಾರದ ಗಟ್ಟಿ ಅಷ್ಟು ಮಾತ್ರವಲ್ಲ, ಅವನ ಗಂಡು ಹೆಣ್ಣು ಮಕ್ಕಳು, ದನ ಕರುಗಳು, ಕತ್ತೆಗಳು, ಆಡು ಕುರಿಗಳು, ಗುಡಾರವು ಇವೆಲ್ಲವುಗಳ ಸಹಿತವಾಗಿ ಆಕೋರಿನ ತಗ್ಗಿಗೆ ಈಗ ತೆಗೆದುಕೊಂಡು ಬರ್ತಾ ಇದ್ದಾರೆ. ತೆಗೆದುಕೊಂಡು ಬಂದ ನಂತರ ಏನು ಮಾಡ್ತಾ ಇದ್ದಾರೆ? 25ನೇ ವಚನ, ಅಲ್ಲಿ ಯೆಹೋಶುವನು ಅವನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದೇಕೆ? ಇವತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾಯೇಲ್ಯರೆಲ್ಲರೂ ಅವನನ್ನು ಕಲ್ಲೆಸೆದು ಕೊಂದರು, ಅವನಿಗಿದ್ದದ್ದೆಲ್ಲವನ್ನು ಕಲ್ಲೆಸೆದು ಬೆಂಕಿಯಿಂದ ಸುಟ್ಟು ಬಿಟ್ಟರು ಎಂಬುದಾಗಿ. ಗಮನಿಸಿ, ಆಕಾನನು ಅಂದುಕೊಂಡ, ನಾನು ದೇವರಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡು ನನ್ನ ಮನೆಯಲ್ಲಿ ಒದಗಿಸಿಟ್ಟುಕೊಂಡು ಮುಂದೆ ನಾನು ಅದರಿಂದ ಶ್ರೀಮಂತನಾಗಬಹುದು, ಧನವಂತನಾಗಬಹುದು ಎಂಬುದಾಗಿ ಈ ಆಕಾನನು ಬಯಸಿದ್ದನು. ಆದರೆ ನಡೆದದ್ದೇನು ಎಂಬುದಾಗಿ ಹೇಳುವಾಗ ಅವನು, ಅವನ ಮನೆಯವರೆಲ್ಲರೂ, ಜೊತೆಗೆ ಅವನಿಗಿದ್ದಂತಹ ದನ ಕರು ಪಶು ಇವೆಲ್ಲವೂ ಕೂಡ ಅಲ್ಲಿ ಬೆಂಕಿಯಿಂದ ಸುಟ್ಟು ಹೋದವು ಎಂಬುದಾಗಿ. ಪ್ರೀತಿಯ ದೇವಜನ 26ನೇ ವಚನ ಹೇಳುತ್ತದೆ, ಅವನ ಮೇಲೆ ಕಲ್ಲುಗಳ ಒಂದು ದೊಡ್ಡ ಕುಪ್ಪೆಯನ್ನು ಹಾಕಿದರು, ಅದು ಇಂದಿನವರೆಗೂ ಅದೇ ಎಂಬುದಾಗಿ. ಆಗ ಯೆಹೋವನ ರೋಷಾಗ್ನಿಯು ಅಡಗಿ ಹೋಯಿತು, ಈ ಸಂಗತಿಯ ದೆಸೆಯಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಆಕೋರಿನ ತಗ್ಗು ಎಂದು ಹೆಸರಿರುತ್ತದೆ ಎಂಬುದಾಗಿ. ಪ್ರೀತಿಯ ದೇವಜನರೇ, ಆಕೋರಿನ ತಗ್ಗು ಅಂತಂದರೆ ಆಪತ್ತಿನ ತಗ್ಗು. ಗಮನಿಸಿ, ಆಕಾನನು ಮಾಡಿದಂತಹ ಒಂದು ತಪ್ಪು ಅವನಿಗೆ ಮಾತ್ರವಲ್ಲದೆ ಅವನ ಮನೆಯವರೆಗೂ ಕೂಡ ಶಾಪವಾಗಿ ಪರಿಣಮಿಸಿತು. ಮತ್ತು ದನ ಕರುಗಳು ಕೂಡ ಇವರ ನಿಮಿತ್ತವಾಗಿ ಅವು ಪ್ರಾಣ ಬಿಡಬೇಕಾದಂತಹ ಪರಿಸ್ಥಿತಿ ಬಂತು. ದೇವರ ವಾಕ್ಯ ನಾವು ಪ್ರಾರಂಭದಲ್ಲಿ ಏನನ್ನು ಓದ್ಕೊಂಡಿದ್ದೇವೆ? ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿ ಆಗುವುದು. ನಾನು ಪ್ರಾರಂಭದಲ್ಲಿ ಹೇಳಿದಂತೆ 2 ವಿಷಯಗಳನ್ನು ಇಲ್ಲಿ ನಾವು ಗಮನಿಸ್ತೇವೆ. ಏನಂತಂದರೆ, ಮೊದಲನೇದು ಸುಮ್ಮನೆ ಸಿಕ್ಕುವಂಥ ಸಂಪತ್ತು ಅದು ನಾಶವಾಗಿಬಿಡುತ್ತದೆ. ಅದಕ್ಕೆ ಆಕಾನನನ್ನು ಉದಾಹರಣೆಯಾಗಿ ನಾವು ನೋಡಿದ್ದೇವೆ. ಈಗ ದುಡಿದು ಕೂಡಿಸಿಕೊಳ್ಳುವಂಥವರಿಗೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತೈತೆ ಅದನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಬನ್ನಿರಿ, ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ ವಚನ 12ರಿಂದ 14 ನೋಡ್ಕೊಳ್ಳೋಣ. ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 26 ವರ್ಸಸ್ ಫ್ರಮ್ 12 till 14. ನಾನು ನಿಮಗೋಸ್ಕರ ವಾಕ್ಯವನ್ನು ಓದ್ತೇನೆ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭಕ್ತನಾದಂತಹ ಈ ಇಸಾಕನು ಆತನು ದೇಶದಲ್ಲಿ ಬೀಜವನ್ನು ಬಿತ್ತಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವಚಂದ್ರೆ, ರೈತರಾದಂಥ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಬೀಜವನ್ನು ಬಿತ್ತಬೇಕಂತಂದರೆ ಮೊದಲನೇದಾಗಿ ಆ ಒಂದು ಭೂಮಿಯನ್ನು ಸಿದ್ಧ ಮಾಡಬೇಕು. ಅದರಲ್ಲಿರ್ತಕ್ಕಂತಹ ಕಲ್ಲುಗಳು, ಅದರಲ್ಲಿರ್ತಕ್ಕಂಥ ಕಳೆ ಮುಳ್ಳುಗಳು ಇವೆಲ್ಲವನ್ನು ಕೂಡ ಮೊದಲು ಹಾಯಿಸಿ ಪಕ್ಕಕ್ಕೆ ಹಾಕಬೇಕು. ಅದಾದ ನಂತರ ಆ ಭೂಮಿಯನ್ನು ಉಳುಮೆ ಮಾಡಬೇಕು, ಆ ಭೂಮಿಯನ್ನು ಹದ ಮಾಡಬೇಕು, ಭೂಮಿಗೆ ಗೊಬ್ಬರ ಹಾಕಬೇಕು, ಭೂಮಿಗೆ ನೀರು ಹಾಯಿಸಬೇಕು. ಇದಾದ ನಂತರ ಬೀಜವನ್ನು ಬಿತ್ತಬೇಕು. ಇದೆಲ್ಲವೂ ಕೂಡ ಕಷ್ಟದಿಂದ, ಶ್ರಮೆಯಿಂದ ಕೂಡಿರತಕ್ಕಂಥ ಕೆಲಸ. ಆದರೂ ಈ ಇಸಾಕನು ಅದನ್ನು ಮಾಡಿದನು. ದೇವರ ವಾಕ್ಯ ಹೇಳ್ತದೆ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿದನು. ಅಂದರೆ ಈತನ ಕಷ್ಟಪಡ್ತಾ ಇದ್ದಾನೆ, ವ್ಯವಸಾಯ ಮಾಡ್ತಾ ಇದ್ದಾನೆ, ತನ್ನ ಬೆವರು ಸುರಿಸಿರ್ತಾನೆ, ಅನೇಕ ಸಾರಿ ನಿದ್ದೆಗೆಟ್ಟಿರಬಹುದು. ನೋಡಿ, ಆ ರೀತಿಯಾಗಿ ಮಾಡಿದಂತಹ ಈ ಇಸಾಕನ ಜೀವಿತದಲ್ಲಿ ಏನಾಯಿತು ಎಂಬುದಾಗಿ ನಾವು ನೋಡುವಾಗ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ದೇವರ ನಾಮಕ್ಕೆ ಸ್ತೋತ್ರ. ಖಂಡಿತವಾಗಿ ಪ್ರೇರೆ, ಕಷ್ಟಪಡ್ತಕ್ಕಂಥವ್ರಿಗೆ, ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರ ದೇವರು ಅವರ ಪ್ರತಿಫಲವನ್ನು ಖಂಡಿತವಾಗಿಯೂ ತಪ್ಪಿಸಿ ಬಿಡೋದಿಲ್ಲ. ನಾವು ಮುಂದೆ ನೋಡ್ತೇವೆ, ಅವನನ್ನು ಯೆಹೋವನು ಅಭಿವೃದ್ಧಿಪಡಿಸಿದನು ಎಂಬುದಾಗಿ. ಹೌದು, ದೇವರಿಗೆ ಗೊತ್ತಿದೆ
ಇಸಾಕನು ಕಷ್ಟಪಟ್ಟು ಆ ಒಂದು ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾನೆ, ಹೊಲದಲ್ಲಿ ಬೀಜವನ್ನು ಬಿತ್ತುತ್ತಾ ಇದ್ದಾನೆ, ಅದಕ್ಕೆ ನೀರು ಉಣಿಸ್ತಾ ಇದ್ದಾನೆ, ಅದಕ್ಕೆ ಗೊಬ್ಬರ ಹಾಕ್ತಾ ಇದ್ದಾನೆ, ಅದನ್ನು ಕಾಪಾಡ್ತಾ ಇದ್ದಾನೆ, ಅದನ್ನು ನೋಡ್ಕೊಳ್ತಾ ಇದ್ದಾನೆ. ಆದ್ದರಿಂದಲೇ ಯೆಹೋವ ದೇವರು ಈ ಇಸಾಕನನ್ನು ಆಶೀರ್ವದಿಸಿದನು. ಎಷ್ಟಾಗಿ ಅಂತಂದರೆ ಅವನಿಟ್ಟಂಥ ಬೆಳೆಗೆ 100ರಷ್ಟು ಪ್ರತಿಫಲವನ್ನು ಹೊಂದಿಕೊಂಡನು. ಮುಂದೆ ನಾವು ನೋಡ್ತೇವೆ, ಅವನ ಐಶ್ವರ್ಯವು ದಿನೇ ದಿನ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ದೇವರ ನಾಮಕ್ಕೆ ಸ್ತೋತ್ರ. ಯೆಹೋವನ ಆಶೀರ್ವಾದ ವ್ಯಸನವನ್ನು ಸೇರಿಸುವುದಿಲ್ಲ, ಅದು ಭಾಗ್ಯದಾಯಕವಾದದ್ದು ಎಂಬುದಾಗಿ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಮತ್ತೊಂದು ಕಡೆ ಹೇಳಲ್ಪಡ್ತಾ ಇದೆ. ಪ್ರೀತಿಯ ದೇವಜನರೇ, ಹೌದು, ಆತನು ಸುಮ್ಮನೆ ಸಿಕ್ಕಿದಂಥ ಸಂಪತ್ತಿಗೆ ಪ್ರಯತ್ನಪಟ್ಟ. ಆತನು ಮತ್ತು ತನ್ನ ಮನೆಯವರೆಲ್ಲರೂ ಕೂಡ ನಾಶವಾದರು. ಅದೇ ಮತ್ತೊಂದು ಕಡೆ ನಾವು ನೋಡುವಂಥ ಸಂದರ್ಭದಲ್ಲಿ ಇಸಾಕನು ಆತನು ಕಷ್ಟಪಟ್ಟು ಭೂಮಿಯಲ್ಲಿ ಆತನು ಕೃಷಿ ಮಾಡಿದಾಗ, ಭೂಮಿಯಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಆತನು ಬೀಜವನ್ನು ಬಿತ್ತಿದ ಕಾರಣದಿಂದಾಗಿ ಆತನು 100ರಷ್ಟು ಫಲವನ್ನು ಹೊಂದಿದನು. ಜೊತೆಗೆ ಅವನ ಐಶ್ವರ್ಯವು ದಿನೇ ದಿನ ಹೆಚ್ಚಿದ್ರಿಂದ ಬಹು ಧನವಂತನು ಆದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, 14ನೇ ವಚನ ಹೇಳುತ್ತದೆ, ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವೂ ಇದ್ದವು ಎಂಬುದಾಗಿ. ದೇವರಿಗೆ ಸ್ತೋತ್ರ. ಹೌದು ಪ್ರೇರೆ, ಯಾರೆಲ್ಲ ಕಷ್ಟಪಟ್ಟು ದುಡಿದು ಹೊಲಗೈತರೋ ಅಂಥವರನ್ನು ದೇವರು ಖಂಡಿತವಾಗಿಯೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೋಡ್ರಿ, ಇಸಾಕನ ಐಶ್ವರ್ಯ ಎಷ್ಟಾಯ್ತು ಅಂತಂದರೆ ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಷ್ಟು ದೇವರು ಈತನನ್ನು ಆಶೀರ್ವದಿಸಿದರು. ಹೌದಲ್ವೇ? ಜ್ಞಾನೋಕ್ತಿಗಳ ಗ್ರಂಥ 13:11 ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿ ಆಗೋದು. ದೇವ್ರ ಮಾತು ಎಷ್ಟು ಸತ್ಯ, ಎಷ್ಟು ನಿಜ ಅಲ್ವೇ? ಹೌದು ಪ್ರೇರೆ, ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಆತ್ಮೀಯ ಸಹೋದರನೇ ಸಹೋದರಿ, ನೀನು ಸುಮ್ಮನೆ ಸಿಕ್ಕುವಂತಹ ಸಂಪತ್ತಿಗೋಸ್ಕರ ಪ್ರಯಾಸ ಪಡ್ತಾ ಇದೆಯಾ? ಯಾವುದಾದ್ರೂ ಎಲ್ಲಿಂದ ಅನ್ಯಾಯದಲ್ಲಿ ಅಥವಾ ಅಕ್ರಮ ಅಥವಾ ವಾಮ ಮಾರ್ಗದಲ್ಲಿ ಸುಮ್ಮನೆ ಬರುತ್ತದೆ ಎಂಬುದಾಗಿ ನೀನು ಪ್ರಯತ್ನ ಪಡ್ತಾ ಇದೆಯಾ? ಇವತ್ತಿನಿಂದಲೇ ಅದನ್ನು ಬಿಟ್ಟುಬಿಡು. ಯಾಕಂದರೆ ಸುಮ್ಮನೆ ಸಿಕ್ಕುವಂತಹ ಸಂಪತ್ತು ಅದು ಕ್ಷಯಿಸಿ ಹೋಗುತ್ತದೆ. ದುಡಿದು ಕೂಡಿಸಿಕೊಳ್ತಕ್ಕಂಥವರಿಗೆ ಅದು ಅಭಿವೃದ್ಧಿ ಆಗ್ತದೆ. ಇದಕ್ಕೆ ನಾವು ಉದಾಹರಣೆಯಾಗಿ ಆಕಾನನನ್ನು ನೋಡಿದ್ದೇವೆ, ಅದೇ ರೀತಿಯಾಗಿ ಉದಾಹರಣೆಯಾಗಿ ಇಸಾಕನನ್ನು ನೋಡಿದ್ದೇವೆ. ಆಕಾನನ ಅಂದ್ಕೊಂಡ, ನಾನು ಸುಮ್ಮನೆ ಇದನ್ನು ಪಡ್ಕೊಂಡ್ಬಿಡ್ತೇನೆ ಎಂಬುದಾಗಿ. ಆದರೆ ಏನಾಯಿತು? ಅವನ ಅಂತ್ಯ ನಾಶಕ್ಕೆ ಹೊರಟೋಯ್ತು. ಅವನು ಮಾತ್ರವಲ್ಲದೆ ಅವನ ಕುಟುಂಬದವರು, ಅವನಿಗಿದ್ದಂತಹ ಗಂಡು ಹೆಣ್ಣು ಮಕ್ಕಳು ಮತ್ತು ಅವನಿಗಿರ್ತಕ್ಕಂತಹ ದನಗಳು ಕುರಿಗಳು ಎಲ್ಲವೂ ಕೂಡ ನಾಶವಾಗಿಬಿಡ್ತು. ಹೌದು ಪ್ರೇರೆ, ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಳ್ಳುವವನಿಗೆ ಅಭಿವೃದ್ಧಿ ಆಗೋದು. ಪ್ರಿಯ ಸಹೋದರನೇ, ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದೆಯಾ? ಯಾವುದಕ್ಕೋಸ್ಕರ ನೀನು ಪ್ರಯತ್ನ ಪಡ್ತಾ ಇದೆಯಾ? ಸುಮ್ಮನೆ ಸಿಕ್ಕುವಂಥ ಸಂಪತ್ತಿಗ ಬೇಡ, ಅದು ನಿನ್ನ ಮನಸ್ಸು ಬದಲಾವಣೆ ಮಾಡ್ಕೋ. ಸಹೋದರಿ, ನಿನ್ನ ಮನಸ್ಸನ್ನು ಬದಲಾವಣೆ ಮಾಡ್ಕೋ, ಕಷ್ಟಪಡು, ದುಡಿದು ಸಂಪಾದನೆ ಮಾಡು. ಖಂಡಿತವಾಗಿಯೂ ದೇವರು ನಮ್ಮನ್ನು ಮೇಲಕ್ಕೆ ತರ್ತಾನೆ. ದೇವರು ಅನ್ಯಾಯಗಾರನಲ್ಲ ರೀ, ಆತನು ಅನ್ಯಾಯಸ್ಥನಲ್ಲ. ಖಂಡಿತವಾಗಿಯೂ ಕಷ್ಟಪಡ್ತಕ್ಕಂಥವ್ರಿಗೆ ಆತನು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಪ್ರೀತಿಯ ಸಹೋದರನೇ ಸಹೋದರಿ, ನಿನ್ನ ಜೀವಿತವನ್ನು ಒಂದು ಸಾರಿ ಪರೀಕ್ಷೆ ಮಾಡ್ಕೊಳ್ತೀಯಾ? ಸುಮ್ಮನೆ ಸಿಕ್ಕುವಂಥ ಸಂಪತ್ತಿಗೋಸ್ಕರ ಪ್ರಯಾಸನ, ಅಥವಾ ಇಲ್ಲ ನಾನು ನಿಧಾನಕ್ಕಾದರೂ ಕೂಡ ಕಷ್ಟಪಟ್ಟೇ ದುಡಿದು ಸಂಪಾದನೆ ಮಾಡ್ಕೊಳ್ತೇನೆ, ಯೆಹೋವನ ಭಯಭಕ್ತಿಯಿಂದ ಕೂಡ್ತಕ್ಕಂಥ ಆ ಒಂದು ಸಂಪತ್ತಿಗೋಸ್ಕರವೇ ನಾನು ಪ್ರಯಾಸ ಪಡ್ತೇನೆ ಎಂಬುದಾಗಿ ನೀನು ಆಲೋಚನೆ ಮಾಡ್ತಾ ಇದೆಯಾ? ನಿನ್ನನ್ನು ನೀನೇ ಪರೀಕ್ಷೆ ಮಾಡ್ಕೋ. ಕಣ್ಮುಚ್ಚ್ರಿ, ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಪ್ರಭು ಪುಣ್ಯನಾಮದಲ್ಲಿ ಹೇಳಲ್ಪಟ್ಟಂಥ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯದ 11ನೇ ವಚನ ಹೇಳುತ್ತದೆ, ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕುಳಿಸಿಕೊಂಡವನಿಗೆ ವೃದ್ಧಿಯಾಗುವುದು, ಅಭಿವೃದ್ಧಿ ಆಗುವುದು ಎಂಬುದಾಗಿ. ಆದ್ದರಿಂದ ಸ್ವಾಮಿ, ನಾವುಗಳ್ಯಾರೂ ಕೂಡ ಕರ್ತನೆ ಸುಮ್ಮನೆ ಸಿಕ್ಕುವಂತಹ ಸಂಪತ್ತಿಗೆ ಆಸೆ ಪಡದೆ ದುಡಿದು ಕೂಡಿಸಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಲಿಕ್ಕೆ ಸ್ವಾಮಿ ನೀವು ನಮಗೆ ಕೃಪೆ ಕೊಡ್ರಿ. ಆಕಾನನ ಜೀವಿತವನ್ನು ನಾವು ನೋಡಿದ್ದೇವೆ. ಆಕಾನನು ಸುಮ್ಮನೆ ಸಿಕ್ಕುವಂತಹ ಸಂಪತ್ತಿಗೋಸ್ಕರ ಆತನು ಪ್ರಯಾಸ ಪಟ್ಟನು. ಅದರಿಂದ ಅವನಿಗೂ ಅವನ ಕುಟುಂಬದವರೆಲ್ಲರಿಗೂ ಕೂಡ ದನ ಕರೆಗಳಿಗೂ ಅವನು ಶಾಪವನ್ನು ತಂದುಕೊಂಡನು. ಇಸಾಕನು ತನ್ನ ದೇಶದಲ್ಲಿ ದೇವರೇ ಹೊಲವನ್ನು ಗೈದು ಆ ಒಂದು ಹೊಲವನ್ನು ಹಸನು ಮಾಡಿ ಬೀಜ ಬಿತ್ತಿದ ಕಾರಣ ಆ ವರ್ಷದಲ್ಲಿ ಆತನು 100ರಷ್ಟು ಬೆಳೆಯನ್ನು ಹೊಂದಿದನು. ಹೌದು ದೇವ, ದುಡಿದು ಹೊಲ ಗೇಯುವಂಥವನಿಗೆ ಸ್ವಾಮಿ ನೀವು ಸಮೃದ್ಧಿಯಾಗಿ ಕೊಡತಕ್ಕಂತಹ ದೇವರು. ಕರ್ತನೇ, ನೀವು ಇಸಾಕನನ್ನು ಹೆಚ್ಚಿಸಿದಿರಿ. ಅವನಿಗೆ ಅನೇಕ ದೇವರೇ ಸಂಪತ್ತು, ಸೇವಕಿಯರ ಒಂದು ದೇವರೇ ಸಹಾಯವನ್ನು ನೀವು ಅವನಿಗೆ ಕೊಟ್ರಿ. ಆದ್ದರಿಂದ ಫಿಲಿಷ್ಟಿಯವರು ಅವನನ್ನು ನೋಡಿ ಹೊಟ್ಟೆ ಕೆಚ್ಚುಪಟ್ಟರು. ಅಪ್ಪ, ಇವತ್ತು ಈ ಮಾತುಗಳನ್ನು ಕೇಳಿಸಿಕೊಂಡಂಥ ನಾನು ಕರ್ತನೇ, ಸುಮ್ಮನೆ ಸಿಕ್ಕುವಂತಹ ಸಂಪತ್ತಿಗೋಸ್ಕರ ಪ್ರಯಾಸ ಪಡದೆ ದುಡಿದು ಕೂಡಿಸಿಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಸ್ವಾಮಿ ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯಭಕ್ತಿಯಿಂದ ಕೂಡಿದ ಅಲ್ಪಧನವೇ ಲೇಸು ಎಂಬುದಾಗಿ
ನಾವೆಲ್ಲರೂ ಕೂಡ ಕರ್ತನ ತಿಳಿದುಕೊಂಡು ಮುಂದೆ ಸಾಗಲಿಕ್ಕೆ ನಮಗೆ ನೀವು ಕೃಪೆಯನ್ನು ಅನುಗ್ರಹ ಮಾಡಿರಿ ಎಂಬುದಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರ ಮುಖಾಂತರ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಾ ಇದ್ದೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.